ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಎಲ್ರಿಗೂ ಸ್ವಾಗತ. ಭಾರತೀಯ ರೈಲ್ವೆಯಲ್ಲಿ ಜಾಬ್ ಹುಡುಕ್ತಿರೋವರಿಗೆ ಒಂದು ಬಹಳ ಮುಖ್ಯವಾದ ಸುದ್ದಿ ಇದೆ. ಹೌದು. ರೈಲ್ವೆ ನೇಮಕಾತಿ ಮಂಡಳಿಗಳು ಅಂದ್ರೆ RRBಗಳು ಲೆವೆಲ್ 1 ಹುದ್ದೆಗಳಿಗಾಗಿ ಇದು CEN 08-2024 ನೋಟಿಫಿಕೇಶನ್ ಅಲ್ವಾ? ಹೌದು, ಅದೇ 7ನೇ CPC ಪೇ ಮ್ಯಾಟ್ರಿಕ್ಸ್ ಕೆಳಗಡೆ ಬರೋದು. ಅದರ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಅಂದ್ರೆ CBTಯ ಒಂದು ಟೆಂಟೇಟಿವ್ ಅಂದ್ರೆ ತಾತ್ಕಾಲಿಕ ವೇಳಾಪಟ್ಟಿಯನ್ನ ಹೊರಡಿಸಿದ್ದಾರೆ. ಹೌದು, ಸೆಪ್ಟೆಂಬರ್ 8, 2025 ನೋಟಿಸ್ ಇದು. ಈ ಲೆವೆಲ್ 1 ಹುದ್ದೆಗಳು ಅಂದ್ರೆ ಆಕ್ಚುಲಿ ರೈಲ್ವೆಲಿ ತುಂಬಾ ಜನ ಅಪ್ಲೈ ಮಾಡುವಂತ ಎಂಟ್ರಿ ಲೆವೆಲ್ ಜಾಬ್ಸ್. ಖಂಡಿತ. ಅಸಿಸ್ಟೆಂಟ್ ಪಾಯಿಂಟ್ಸ್ಮನ್, ಟ್ರ್ಯಾಕ್ ಮೇಂಟೈನರ್ ಗ್ರೇಡ್ 4 ಈ ತರಹದ ಪೋಸ್ಟ್ಗಳು. ಸೊ ಇದಕ್ಕೆ ತಯಾರಿ ಮಾಡ್ತಿರೋರಿಗೆ ಇದು ತುಂಬಾ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಇದರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಏನ್ ಹೇಳುತ್ತೆ ಈ ನೋಟಿಸ್ ಅಂತ. ಖಂಡಿತ, ಶುರು ಮಾಡೋಣ. ಮೊದಲನೇದಾಗಿ ಎಲ್ರೂ ಕಾಯ್ತಾ ಇರೋದು ಡೇಟ್ಸ್ ಅಲ್ವಾ? ಅದೇ, ಪರೀಕ್ಷೆ ಯಾವಾಗ ಅಂತ ಏನ್ ಹೇಳಿದ್ದಾರೆ? ನೋಟಿಸ್ ಪ್ರಕಾರ ಈ ಲೆವೆಲ್ 1 ಪೋಸ್ಟ್ಗಳ CBT ಪರೀಕ್ಷೆಯನ್ನ ತಾತ್ಕಾಲಿಕವಾಗಿ ನವೆಂಬರ್ 17, 2025ರಿಂದ ಡಿಸೆಂಬರ್ 2025ರ ಕೊನೆವರೆಗೆ ನಡೆಸೋಕೆ ಪ್ಲಾನ್ ಮಾಡಿದ್ದಾರೆ. ಅಂದ್ರೆ ಸುಮಾರು 1.5 ತಿಂಗಳ ಕಾಲ ನಡಿಬಹುದು ಅಲ್ವಾ? ಹೌದು. ಇಲ್ಲಿ ಈ ತಾತ್ಕಾಲಿಕ ಅನ್ನೋ ಪದ ಇದೆಯಲ್ಲ, ಅದು ತುಂಬಾ ಮುಖ್ಯ. ಹೌದು. ಇದೇ ಫೈನಲ್ ಅಂತ ಅನ್ಕೋಬಾರ್ದು. ಬದಲಾಗೋ ಚಾನ್ಸಸ್ ಇದ್ದೇ ಇರುತ್ತೆ. ಯಾಕೆ ಹೀಗೆ ಟೆಂಟೇಟಿವ್ ಕೊಡ್ತಾರೆ ಅಂತೀರಾ? ಆಕ್ಚುಲಿ ಇದು ತುಂಬಾ ದೊಡ್ಡ ನೇಮಕಾತಿ ಪ್ರಕ್ರಿಯೆ. ಲಕ್ಷಾಂತರ ಜನ ಬರೀತಾರೆ. ಹೌದು ಹೌದು. ಸೊ ಇಷ್ಟೊಂದು ಜನಕ್ಕೆ ಪರೀಕ್ಷಾ ಕೇಂದ್ರಗಳ ವ್ಯವಸ್ಥೆ, ಲಾಜಿಸ್ಟಿಕ್ಸ್, ಆಮೇಲೆ ಬೇರೆ ಪರೀಕ್ಷೆಗಳಿದ್ರೆ, ರಜೆಗಳು ಬಂದ್ರೆ ಇದೆಲ್ಲ ನೋಡ್ಕೊಂಡು ಒಂದು ಅಂದಾಜು ಡೇಟ್ ಕೊಡ್ತಾರೆ ಮೊದಲು. ಓಕೆ, ಹಾಗಾದ್ರೆ ಈ ಟೆಂಟೇಟಿವ್ ಡೇಟ್ ಇಟ್ಕೊಂಡು ಅಭ್ಯರ್ಥಿಗಳು ಹೇಗೆ ಪ್ಲಾನ್ ಮಾಡ್ಕೋಬೇಕು? ಕನ್ಫ್ಯೂಷನ್ ಆಗಲ್ವಾ? ಇಲ್ಲ, ಕನ್ಫ್ಯೂಷನ್ ಬೇಡ. ಇದೊಂದು ರೀತಿ ಟಾರ್ಗೆಟ್ ಇದ್ದ ಹಾಗೆ. ನವೆಂಬರ್ ಮಧ್ಯದಿಂದ ಶುರು ಆಗ್ಬೋದು ಅಂದ್ರೆ ಅದಕ್ಕೆ ತಕ್ಕ ಹಾಗೆ ತಮ್ಮ ಓದನ್ನ, ರಿವಿಷನ್ ಅನ್ನ ಪ್ಲಾನ್ ಮಾಡ್ಕೋಬೇಕು. ಆದ್ರೆ ಇದೇ ಫೈನಲ್ ಅಂತ ಮಾತ್ರ ಕೂರಬಾರ್ದು. ಮುಖ್ಯವಾಗಿ ಮಾಡಬೇಕಿರೋದೇನು ಅಂದ್ರೆ ತಮ್ಮ RRBರ ಅಧಿಕೃತ ವೆಬ್ಸೈಟ್ ಅನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು. ಹೌದು, ಅದು ಬಹಳ ಇಂಪಾರ್ಟೆಂಟ್. ಬೇರೆ ಕಡೆ ಬರೋ ನ್ಯೂಸ್ ನಂಬಾರ್ದು. ಖಂಡಿತವಾಗಿಯೂ ಫೈನಲ್ ಡೇಟ್ಸ್ ಅಲ್ಲೇ ಬರುತ್ತೆ. ಸರಿ, ಈಗ ಪರೀಕ್ಷೆ ಡೇಟ್ಸ್ ಗೊತ್ತಾಯ್ತು, ಅಂದಾಜು. ಆದ್ರೆ ಅದಕ್ಕೆ ಮುಂಚೆ ಕೆಲವು ಪ್ರೊಸೀಜರ್ಸ್ ಇರುತ್ತಲ್ಲ, ಪರೀಕ್ಷೆಯಲ್ಲಿ ಹಾಲ್ ಟಿಕೆಟ್ ಯಾವಾಗ ಸಿಗುತ್ತೆ, ಈ ಥರದ್ದು. ಹೌದು, ಅದರ ಬಗ್ಗೆನೂ ನೋಟಿಸ್ನಲ್ಲೇ ಹೇಳಿದ್ದಾರೆ. ಪರೀಕ್ಷಾ ನಗರ ಅಂದ್ರೆ ಎಕ್ಸಾಮ್ ಸಿಟಿ, ಮತ್ತೆ ನಿಖರವಾದ ಡೇಟ್, ಒಬ್ಬ ಕ್ಯಾಂಡಿಡೇಟ್ಗೆ ಯಾವಾಗ ಎಕ್ಸಾಮ್ ಅಂತ. ಇದರ ಮಾಹಿತಿ ಮತ್ತೆ SC/ST ಅಭ್ಯರ್ಥಿಗಳಿಗೆ ಫ್ರೀ ಟ್ರಾವೆಲ್ಗೆ ಕೊಡುವ ಟ್ರಾವೆಲ್ ಅಥಾರಿಟಿ ಡೌನ್ಲೋಡ್ ಮಾಡೋ ಲಿಂಕ್. ಓಕೆ. ಇದೆರಡು ಅವರ ಪರೀಕ್ಷಾ ದಿನಾಂಕಕ್ಕೆ ಸುಮಾರು 10 ದಿನ ಮುಂಚೆ ಸಿಗುತ್ತೆ ಅಂತ ಹೇಳಿದ್ದಾರೆ RRB ವೆಬ್ಸೈಟ್ಗಳಲ್ಲೇ. ಸರಿ, 10 ದಿನ ಮುಂಚೆ. ಆಮೇಲೆ ನಿಜವಾದ ಹಾಲ್ ಟಿಕೆಟ್ ಅಂದ್ರೆ ಈ ಕಾಲ್ ಲೆಟರ್ ಇದೆಯಲ್ಲ, ಹೌದು, ಅದು ಡೌನ್ಲೋಡ್ ಮಾಡೋಕೆ ಶುರುವಾಗೋದು ಆ ಪರೀಕ್ಷಾ ದಿನಾಂಕಕ್ಕೆ ಸುಮಾರು 4 ದಿನ ಮುಂಚೆ. ಅಂದ್ರೆ ಮೊದಲು ಸಿಟಿ ಡೇಟ್ ಗೊತ್ತಾಗುತ್ತೆ, ಆಮೇಲೆ 4 ದಿನ ಮುಂಚೆ ಹಾಲ್ ಟಿಕೆಟ್. ಹೌದು. ಲೋಡ್ ಕಡಿಮೆ ಮಾಡೋಕಿರ್ಬೋದಲ್ವಾ? ಎಲ್ಲರೂ ಒಟ್ಟಿಗೆ ಡೌನ್ಲೋಡ್ ಮಾಡಿದ್ರೆ ಸೈಟ್ ಸ್ಲೋ ಆಗುತ್ತೆ. ಹೌದು ಹೌದು, ಅದು ಒಂದು ಕಾರಣ ಇರಬಹುದು. ಮತ್ತೆ ಕ್ಯಾಂಡಿಡೇಟ್ಸ್ಗೂ ಅನುಕೂಲ. 10 ದಿನ ಮುಂಚೆ ಸಿಟಿ ಗೊತ್ತಾದರೆ ದೂರದಿಂದ ಬರೋರು ಟ್ರೈನ್ ಬಸ್ ಬುಕ್ ಮಾಡ್ಕೋಬಹುದು ಅಲ್ವಾ? ಖಂಡಿತ, ವಸತಿ ವ್ಯವಸ್ಥೆ ಮಾಡ್ಕೋಬೇಕು. ವಿಶೇಷವಾಗಿ SC/ST ಅಭ್ಯರ್ಥಿಗಳಿಗೆ ಟ್ರಾವೆಲ್ ಅಥಾರಿಟಿ ಬೇಗ ಸಿಕ್ಕರೆ ಪ್ರಯಾಣ ಪ್ಲಾನ್ ಮಾಡೋಕೆ ಈಸಿ ಆಗುತ್ತೆ. ಇದು ಒಂದು ರೀತಿ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಹೌದು, ಲಾಜಿಸ್ಟಿಕ್ಸ್ನ ಚೆನ್ನಾಗಿ ಮ್ಯಾನೇಜ್ ಮಾಡೋ ಪ್ರಯತ್ನ ಕಾಣಿಸುತ್ತೆ. ಸರಿ, ಈಗ ಈ ನೋಟಿಫಿಕೇಶನ್ನ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಷಯಕ್ಕೆ ಬರೋಣ. ಹೇಳಿ. ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್, ಇದು ಕಂಪಲ್ಸರಿ ಅಂತ ಹೇಳಿದ್ದಾರೆ. ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಹೌದು, ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಹಾಲ್ಗೆ ಎಂಟರ್ ಆಗೋಕ್ಕೂ ಮುಂಚೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ಸ್ದು ಆಧಾರ್ ಬೇಸ್ಡ್ ಬಯೋಮೆಟ್ರಿಕ್ ವೆರಿಫಿಕೇಶನ್ ಮಾಡೇ ಮಾಡ್ತಾರೆ ಅಂತ ಕ್ಲಿಯರ್ ಆಗಿ ಹೇಳಿದ್ದಾರೆ. ಅಂದ್ರೆ ಫಿಂಗರ್ ಪ್ರಿಂಟ್ ಅಥವಾ ಐರಿಸ್ ಸ್ಕ್ಯಾನ್ ಮಾಡ್ತಾರ. ಹೌದು, ಅದಕ್ಕೆ ಕ್ಯಾಂಡಿಡೇಟ್ಸ್ ತಮ್ಮ ಒರಿಜಿನಲ್ ಆಧಾರ್ ಕಾರ್ಡ್ ಅಥವಾ UIDAI ಇಂದ ವೆರಿಫೈ ಆಗಿರೋ ಆಧಾರ್ ಪ್ರಿಂಟ್ಔಟ್ ತಗೊಂಡು ಹೋಗಲೇಬೇಕು. ಅದು ಇಲ್ಲಾಂದ್ರೆ ಎಂಟ್ರಿ ಇಲ್ಲ. ಎಕ್ಸಾಕ್ಟ್ಲಿ. ಇಲ್ಲಿ ಇನ್ನೊಂದು ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಹಾಕುವಾಗಲೇ ಆಧಾರ್ ವೆರಿಫೈ ಮಾಡಿಸಿರ್ತಾರೆ ಕೆಲವರು. ಹೌದು, OTP ಅಥವಾ ಬಯೋಮೆಟ್ರಿಕ್ ಇಂದ. ಆದ್ರೂ ಕೂಡ ಎಕ್ಸಾಮ್ ದಿನ ಯಾವುದೇ ತೊಂದರೆ ಆಗ್ಬಾರ್ದು ಅಂತ ಎಲ್ಲರೂ ಪರೀಕ್ಷೆಗೆ ಬರೋಕೆ ಮುಂಚೆ ತಮ್ಮ ಆಧಾರ್ ಬಯೋಮೆಟ್ರಿಕ್ಸ್ UIDAI ಸಿಸ್ಟಮ್ನಲ್ಲಿ ಅನ್ಲಾಕ್ ಆಗಿದ್ಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅನ್ಲಾಕ್ ಸ್ಟೇಟಸ್. ಹೌದು, ಏನಾದ್ರೂ ಲಾಕ್ ಆಗಿದ್ರೆ ಅಥವಾ ಮುಂಚೆ ಆಧಾರ್ ಅಥೆಂಟಿಕೇಶನ್ ಮಾಡಿಲ್ಲ ಅಂದ್ರೆ www.aadhaar.gov
rrbipply.gov.in ನಲ್ಲಿ ಲಾಗಿನ್ ಆಗಿ ಅದನ್ನ ಸರಿಪಡಿಸ್ಕೊಳ್ಳಿ ಅಥವಾ ಅನ್ಲಾಕ್ ಮಾಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಈ ಆಧಾರ್ ಬಯೋಮೆಟ್ರಿಕ್ ಕಂಪಲ್ಸರಿ ಮಾಡಿರೋದ್ರಿಂದ ಮುಖ್ಯ ಉದ್ದೇಶ ಅಂದ್ರೆ ಸೆಕ್ಯುರಿಟಿ ಜಾಸ್ತಿ ಮಾಡೋದು. ಹೌದು, ಪಾರದರ್ಶಕತೆ. ಮತ್ತೆ ನಕಲಿ ಅಭ್ಯರ್ಥಿಗಳನ್ನ ತಡೆಯೋದು, ಒಬ್ಬರ ಬದಲು ಇನ್ನೊಬ್ರು ಬರೆಯೋದನ್ನ ತಪ್ಪಿಸ್ಬೋದು. ಹೌದು. ಆದ್ರೆ ಈ ಲಾಕ್ ಅನ್ಲಾಕ್ ಇದೆಯಲ್ಲ, ಅದ್ರ ಬಗ್ಗೆ ಸ್ವಲ್ಪ ಕ್ಲಾರಿಟಿ ಬೇಕು. ಏನಿದು? ಹೌದು, ಅದನ್ನೇ ಕೇಳಬೇಕಿತ್ತು. ಅಂದ್ರೆ UIDAI ಒಂದು ಸೌಲಭ್ಯ ಕೊಟ್ಟಿದೆ. ನಮ್ಮ ಆಧಾರ್ ಬಯೋಮೆಟ್ರಿಕ್ಸ್ನ ಮಿಸ್ಯೂಸ್ ಆಗ್ಬಾರ್ದು ಅಂತ ನಾವೇ ಅದನ್ನ ಆನ್ಲೈನ್ನಲ್ಲಿ ಲಾಕ್ ಮಾಡ್ಬೋದು. ಓ, ಹಾಗಾ? ಹೌದು. ಹಾಗೆ ಲಾಕ್ ಮಾಡಿದ್ರೆ ಎಲ್ಲಾದರೂ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಬೇಕಾದ್ರೆ ಅದು ಫೇಲ್ ಆಗತ್ತೆ. ಇದು ಸೇಫ್ಟಿ ಫೀಚರ್. ಓ, ಹಾಗಾದ್ರೆ ಯಾರೆಲ್ಲ ತಮ್ಮ ಆಧಾರ್ ಸೇಫ್ಟಿಗೆ ಅಂತ ಬಯೋಮೆಟ್ರಿಕ್ಸ್ ಲಾಕ್ ಮಾಡಿರ್ತಾರೋ ಅವರು ಎಕ್ಸಾಮ್ಗೆ ಹೋಗೋ ಮುಂಚೆ ಅದನ್ನ ಅನ್ಲಾಕ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಅಲ್ಲೇ ಪ್ರಾಬ್ಲಮ್ ಆಗತ್ತೆ. ಖಂಡಿತವಾಗಿ. ಅದೇ ಇಲ್ಲಿರೋ ವಾರ್ನಿಂಗ್. ಅದೇ, ಯಾರು ಲಾಕ್ ಮಾಡಿರ್ತಾರೋ ಅವರು UIDAI ವೆಬ್ಸೈಟ್ ಅಥವಾ ಆಧಾರ್ ಆಪ್ ಯೂಸ್ ಮಾಡಿ ಎಕ್ಸಾಮ್ಗೆ ಕೆಲವು ದಿನ ಮುಂಚೆ ತಮ್ಮ ಬಯೋಮೆಟ್ರಿಕ್ಸ್ನ ಅನ್ಲಾಕ್ ಮಾಡಬೇಕು. ಸರಿ ಸರಿ. ಎಕ್ಸಾಮ್ ಹಾಲ್ನಲ್ಲಿ ಆಗ ಬಯೋಮೆಟ್ರಿಕ್ ಪಾಸ್ ಆಗುತ್ತೆ. ಪರೀಕ್ಷೆ ಆದ್ಮೇಲೆ ಬೇಕಾದ್ರೆ ಮತ್ತೆ ಲಾಕ್ ಮಾಡ್ಕೋಬಹುದು. ಇದು ತುಂಬಾ ಕ್ರಿಟಿಕಲ್ ಪಾಯಿಂಟ್. ಈಗ್ಲೇ ಎಲ್ಲರೂ ತಮ್ಮ ಆಧಾರ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದು. ಹೌದು. ಇದು ಏನ್ ತೋರಿಸುತ್ತೆ ಅಂದ್ರೆ ಇವತ್ತಿನ ಕಾಲದಲ್ಲಿ ಎಕ್ಸಾಮ್ಗೆ ಓದ್ಕೊಳ್ಳೋದು ಅಷ್ಟೇ ಅಲ್ಲ, ಈ ತರದ ಟೆಕ್ನಿಕಲ್ ಪ್ರೊಸೀಜರ್ಗಳ ಬಗ್ಗೆನೂ ತಿಳ್ಕೊಂಡಿರ್ಬೇಕು. ಡಿಜಿಟಲ್ ಲಿಟ್ರಸಿ ಮುಖ್ಯ ಆಗ್ತಿದೆ. ಖಂಡಿತ. ಅಲರ್ಟ್ ಆಗಿರ್ಬೇಕು. ಅಂದ್ರೆ ಓದೋದು ಒಂದು ಕಡೆ, ಈ ಪ್ರಕ್ರಿಯೆಗಳನ್ನ ಸರಿಯಾಗಿ ಮಾಡೋದು ಇನ್ನೊಂದು ಕಡೆ. ಸರಿ, ಇನ್ನು ಕೆಲವು ಜನರಲ್ ವಾರ್ನಿಂಗ್ಸ್ ಕೊಟ್ಟಿದ್ದಾರೆ ನೋಟಿಸ್ನಲ್ಲಿ. ಅವು ಇಂಪಾರ್ಟೆಂಟ್. ಹೌದು, ಸಾಮಾನ್ಯವಾಗಿ ಕೊಡುವಂಥವು. ಹೌದು, ಎರಡೂ ಮುಖ್ಯವಾದವು. ಒಂದು, ಯಾವುದೇ ಅಪ್ಡೇಟ್ಸ್ಗೆ, ಮಾಹಿತಿಗೆ ಕೇವಲ ಅಧಿಕೃತ RRB ವೆಬ್ಸೈಟ್ಗಳನ್ನೇ ನೋಡಿ ನಂಬಿ ಅಂತ. ಸೋಷಿಯಲ್ ಮೀಡಿಯಾ, ವಾಟ್ಸ್ಆಪ್ ಫಾರ್ವರ್ಡ್, ಬೇರೆ ಸೈಟ್ಸಲ್ಲಿ ಬರೋದನ್ನ ನಂಬಬೇಡಿ ಅಂತ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ. ಕರೆಕ್ಟ್. ಇನ್ನೊಂದು, ದುಡ್ಡು ತಗೊಂಡು ರೈಲ್ವೆ ಜಾಬ್ ಕೊಡಿಸ್ತೀವಿ ಅಂತ ಹೇಳೋ ದಲ್ಲಾಳಿಗಳು, ಟೌಟ್ಸ್ ಇರ್ತಾರಲ್ಲ, ಅವರಿಂದ ಹುಷಾರಾಗಿರಿ, ಮೋಸ ಹೋಗ್ಬೇಡಿ ಅಂತ. ಹೌದು, ಇದು ಪ್ರತಿ ನೋಟಿಫಿಕೇಶನ್ ಅಲ್ಲೂ ಇರುತ್ತೆ. ಮತ್ತೆ RRB ಸೆಲೆಕ್ಷನ್ ಪ್ಯೂರ್ಲಿ CBT ಎಕ್ಸಾಮ್ನಲ್ಲಿ ಬರೋ ಮಾರ್ಕ್ಸ್ ಅಂದ್ರೆ ಮೆರಿಟ್ ಮೇಲೇನೆ ಆಗುತ್ತೆ ಅಂತಾನೂ ಸ್ಪಷ್ಟಪಡಿಸಿದ್ದಾರೆ. ಈ ವಾರ್ನಿಂಗ್ಸು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಏಕೆಂದ್ರೆ ಇಂಥ ದೊಡ್ಡ ನೇಮಕಾತಿ ಟೈಮ್ನಲ್ಲಿ ಕೆಲವರು ಅಭ್ಯರ್ಥಿಗಳ ಆಸೆ ಅಥವಾ ಅಸಹಾಯಕತೆಯನ್ನ ದುರುಪಯೋಗ ಪಡಿಸೋಕೆ ನೋಡ್ತಾರೆ. ಹೌದು. ಸುಳ್ಳು ಹೇಳಿ ದುಡ್ಡು ಮಾಡೋ ಗ್ಯಾಂಗ್ಗಳಿರ್ತವೆ. ಹಿಂದೆಲ್ಲ ಕೇಸ್ಗಳಾಗಿವೆ. ಅದಕ್ಕೆ RRBಗಳು ಮೊದಲೇ ಎಚ್ಚರಿಸೋದು ಸರಿಯಿದೆ. ಮತ್ತೆ ಸೆಲೆಕ್ಷನ್ ಮೆರಿಟ್ ಮೇಲೆ ಮಾತ್ರ ಅನ್ನೋದು ಕಷ್ಟಪಟ್ಟು ಓದೋರಿಗೆ ಒಂದು ಧೈರ್ಯ ಕೊಡುತ್ತೆ. ಹೌದು, ಭರವಸೆ, ನಿಮ್ಮ ಶ್ರಮಕ್ಕೆ ಬೆಲೆ ಇದೆ ಅಂತ. ಇನ್ನು ಅಧಿಕೃತ ವೆಬ್ಸೈಟ್ ವಿಷಯ ಬಂದ್ರೆ, ನಾ ಮೊದಲೇ ಹೇಳಿದ ಹಾಗೆ ಡೇಟ್ಸ್, ಕಾಲ್ ಲೆಟರ್, ಆಧಾರ್ ಸ್ಟೇಟಸ್ ಎಲ್ಲದಕ್ಕೂ ಅದೇ ಫೈನಲ್ ಸೋರ್ಸ್. ಬೇರೆ ಕಡೆ ಸಿಕ್ಕೋ ಇನ್ಫಾರ್ಮೇಶನ್ ತಪ್ಪಾಗಿರ್ಬೋದು. ನಿಜ. ಸೊ ಹುಷಾರಾಗಿರ್ಬೇಕು. ಸರಿ, ನಾವು ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಪಾಯಿಂಟ್ಸ್ ಕವರ್ ಮಾಡ್ವಿ ಅನ್ಸುತ್ತೆ. ಹಾಗಾದ್ರೆ ಈ ಲೆವೆಲ್ 1 ಆಕಾಂಕ್ಷಿಗಳು ಈ ಚರ್ಚೆಯಿಂದ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾದ ಅಂಶಗಳು ಯಾವುವು? ಒಮ್ಮೆ ಸಮ್ಮರಿ ಮಾಡೋಣವಾ? ಓಕೆ, ಮಾಡೋಣ. ಮುಖ್ಯವಾಗಿ 4 ಪಾಯಿಂಟ್ಸ್ ಹೇಳ್ಬೋದು. ಹೇಳಿ. 1. ಎಕ್ಸಾಮ್ ಡೇಟ್ಸ್ ನವೆಂಬರ್ 17ರಿಂದ ಡಿಸೆಂಬರ್ ಎಂಡ್ವರೆಗೆ. ಆದರೆ ಇದು ತಾತ್ಕಾಲಿಕ. ಫೈನಲ್ ಡೇಟ್ಸ್ಗೆ RRB ವೆಬ್ಸೈಟ್ ನೋಡ್ತಾ ಇರಿ. ಸರಿ. 2. ಎಕ್ಸಾಮ್ಗೆ ಮುಂಚಿನ ಮಾಹಿತಿ. ಸಿಟಿ, ಡೇಟ್ಸ್ 10 ದಿನ ಮುಂಚೆ, ಕಾಲ್ ಲೆಟರ್ 4 ದಿನ ಮುಂಚೆ ಸಿಗುತ್ತೆ, ಅಧಿಕೃತ ವೆಬ್ಸೈಟ್ನಲ್ಲೇ. ಓಕೆ. 3. ಆಧಾರ್ ರೆಡಿ ಇಟ್ಕೊಳ್ಳಿ, ಒರಿಜಿನಲ್ ಕಾರ್ಡ್ ಅಥವಾ ವೆರಿಫೈಡ್ ಪ್ರಿಂಟ್ಔಟ್. ಮತ್ತೆ ಅತಿ ಮುಖ್ಯವಾಗಿ ಬಯೋಮೆಟ್ರಿಕ್ಸ್ ಅನ್ಲಾಕ್ ಆಗಿದ್ಯಾ ಅಂತ ಎಕ್ಸಾಮ್ಗೆ ಮುಂಚೆ ಚೆಕ್ ಮಾಡಿ, ಬೇಕಾದ್ರೆ ಅನ್ಲಾಕ್ ಮಾಡಿ. ಇದು ಬಹಳ ಮುಖ್ಯ. 4. ಇನ್ಫಾರ್ಮೇಷನ್ಗೆ ಅಧಿಕೃತ RRB ಸೈಟ್ಸ್ ಮಾತ್ರ ನೋಡಿ. ಜಾಬ್ ಕೊಡಿಸ್ತೀವಿ ಅನ್ನೋರಿಂದ ದೂರ ಇರಿ. ಸೆಲೆಕ್ಷನ್ ಪ್ಯೂರ್ಲಿ ಮೆರಿಟ್ ಮೇಲೆ. ಪರ್ಫೆಕ್ಟ್. ಈ 4 ಪಾಯಿಂಟ್ಸ್ ಎಲ್ಲರೂ ಗಮನದಲ್ಲಿಟ್ಕೊಂಡ್ರೆ ಒಳ್ಳೇದು. ಖಂಡಿತ ಈ ಮಾಹಿತಿ ಎಲ್ಲರಿಗೂ ಉಪಯುಕ್ತ ಆಗಿದೆ ಅಂತ ಅನ್ಕೋತೀನಿ. ಹೌದು, ಖಂಡಿತ. ಕೊನೆಯದಾಗಿ ಒಂದು ವಿಷಯ ಹೇಳೋಕಿಷ್ಟಪಡ್ತೀನಿ. ಹೇಳಿ. ಈ ನೋಟಿಫಿಕೇಶನ್ ಬರೀ ಡೇಟ್ಸ್ ಹೇಳೋದಲ್ಲ, ಇದು ಒಂದು ದೊಡ್ಡ ಬದಲಾವಣೆಯನ್ನ ತೋರಿಸ್ತಾ ಇದೆ. ಅಂದ್ರೆ ಇವತ್ತಿನ ದಿನಗಳಲ್ಲಿ ದೊಡ್ಡ ದೊಡ್ಡ ನೇಮಕಾತಿ ಪ್ರಕ್ರಿಯೆಗಳಲ್ಲಿ ಟೆಕ್ನಾಲಜಿ ಮತ್ತೆ ಡಿಜಿಟಲ್ ಐಡೆಂಟಿಟಿ ಸಿಸ್ಟಮ್ಸ್, ಇಲ್ಲಿ ಆಧಾರ್ ಎಷ್ಟು ಇಂಪಾರ್ಟೆಂಟ್ ಆಗ್ತೇನೆ ಅಂತ. ಬಯೋಮೆಟ್ರಿಕ್, ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನ್ ಎಕ್ಸಾಮ್, ರಿಸಲ್ಟ್ ಕೂಡ ಆನ್ಲೈನ್. ಹೌದು, ಎಲ್ಲವೂ ಡಿಜಿಟಲ್. ಸೊ ಇದ್ರರ್ಥ ಮುಂದೆ ಜಾಬ್ ಹುಡುಕೋರು ಬರೀ ಸಬ್ಜೆಕ್ಟ್ ಓದ್ಕೊಂಡ್ರೆ ಸಾಲ್ದು.
ಈ ಡಿಜಿಟಲ್ ಪ್ರಾಸೆಸ್ಗಳನ್ನು ಅರ್ಥ ಮಾಡಿಕೊಂಡು ಅದನ್ನು ಸರಿಯಾಗಿ ಬಳಸೋ ಡಿಜಿಟಲ್ ರೆಡಿನೆಸ್ ಕೂಡ ಬೇಕು. ಹೌದು ಹೌದು. ಆಧಾರ್ ಅನ್ಲಾಕ್ ಮಾಡೋದು ಹೇಗೆ, ಒರಿಜಿನಲ್ ಸೈಟ್ ಯಾವುದಂತ ಕಂಡುಹಿಡಿಯೋದು ಹೇಗೆ, ಆನ್ಲೈನ್ನಲ್ಲಿ ಸೇಫ್ ಆಗಿರೋದು ಹೇಗೆ, ಇದೆಲ್ಲ ಕೂಡ ಎಕ್ಸಾಮ್ಗೆ ಓದೋ ಅಷ್ಟೇ ಮುಖ್ಯವಾದ ಸ್ಕಿಲ್ಸ್ ಆಗ್ತಾ ಇದೆ. ನಿಜಕ್ಕೂ ಬಹಳ ಇಂಪಾರ್ಟೆಂಟ್ ಮಾತು ಹೇಳಿದ್ರಿ. ಬರೀ ಬುಕ್ ನಾಲೆಜ್ ಅಲ್ಲ, ಪ್ರಾಕ್ಟಿಕಲ್ ಪ್ರಾಸೆಸ್ ನಾಲೆಜ್, ಡಿಜಿಟಲ್ ಅವೇರ್ನೆಸ್ ಕೂಡ ಬೇಕು. ಹೌದು, ಇದು ಬರೀ ಎಕ್ಸಾಮ್ ಫೇಸ್ ಮಾಡೋದಲ್ಲ, ಇಡೀ ರಿಕ್ರೂಟ್ಮೆಂಟ್ ಸಿಸ್ಟಮ್ ಅನ್ನೇ ನ್ಯಾವಿಗೇಟ್ ಮಾಡೋ ಕೆಪಾಸಿಟಿ ಬೆಳೆಸ್ಕೋಬೇಕು. ಕರೆಕ್ಟ್. ನಮ್ಮ ಕೇಳುಗರು ಈ ಪಾಯಿಂಟ್ ಅನ್ನ ಗಮನಿಸ್ತಾರೆ ಅಂತ ಅನ್ಕೋತೀನಿ. ಇವತ್ತಿನ ಈ ಚರ್ಚೆಯನ್ನ ಇಲ್ಲಿಗೆ ಮುಗಿಸೋಣ. ಎಲ್ರಿಗೂ ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್.